ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ದಿನ ನಾನು ಬ್ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಿದ್ದೆ, ಬಟ್ ಇವತ್ತು ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಮಧ್ಯಾಹ್ನ ಒಂಚೂರು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ, ರೆಸಿಪಿನ ಶೂಟ್ ಮಾಡಿಕೊಂಡೆ, ಬಟ್ ಬ್ಲಾಗ್ನ ನಾನು ಶೂಟ್ ಮಾಡ್ಕೊಳ್ಳಿಲ್ಲ. ಸೊ ಹಾಗಾಗಿನೇ ಇವತ್ತು ಈವ್ನಿಂಗ್ ಟು ನೈಟ್ ರೊಟೀನ್ ಏನೇನೆಲ್ಲ ಇರುತ್ತೆ ಅನ್ನೋದನ್ನ ತೋರಿಸ್ತೀನಿ. ಆ್ಯಂಡ್ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ, ತುಂಬ ಜನ ತುಂಬ ದಿನದಿಂದ ಕೇಳ್ತಿರುವಂಥ ಬೆಡ್ ಟೈಮ್ ಡ್ರಿಂಕ್. ಸೊ ವೆಯ್ಟ್ ಲಾಸ್ ಆಗೋದಕ್ಕೆ ಒಂದು ತುಂಬ ಎಫೆಕ್ಟಿವ್ ಆಗಿರೋ ವೆಯ್ಟ್ ಲಾಸ್ ಡ್ರಿಂಕ್ನ ತೋರಿಸಿ ನೈಟ್ ಟೈಮಲ್ಲಿ ಕುಡಿಯೋದಕ್ಕೆ ಅಂತ ಕೇಳ್ತಾ ಇದ್ವಿ. ಸೊ ಅದನ್ನು ಇವತ್ತು ನಿಮಗೆ ಶೇರ್ ಮಾಡ್ತೀನಿ ಈ ವಿಡಿಯೋಲಿ. ಸೊ ನಾವು ಮಾರ್ನಿಂಗ್ ಟೈಮಲ್ಲಿ ಖಾಲಿ ಹೊಟ್ಟೆಯಲ್ಲಿ ತೊಗೊಳ್ಳೋವಂಥ ವೆಯ್ಟ್ ಲಾಸ್ ಡ್ರಿಂಕ್ ಎಷ್ಟು ಇಂಪಾರ್ಟೆಂಟು, ಅಷ್ಟೇ ಇಂಪಾರ್ಟೆಂಟು ನೈಟ್ ಟೈಮಲ್ಲಿ ನಾವು ಈ ವೆಯ್ಟ್ ಲಾಸ್ ಡ್ರಿಂಕ್ನ ತೊಗೊಂಡಾಗ, ಅದು ಕರೆಕ್ಟ್ ಇರೋವಂಥ ವೆಯ್ಟ್ ಲಾಸ್ ಡ್ರಿಂಕ್ನ ತೊಗೊಂಡಾಗ ಏನಾಗುತ್ತೆ ಅಂದರೆ, ನೈಟ್ ಟೈಮಲ್ಲಿ ನಮ್ಮ ಬಾಡಿ ಫುಲ್ ಹೀಲ್ ಆಗ್ತಿರುತ್ತೆ. ಸೊ ಇಂಥ ಟೈಮಲ್ಲಿ ನಾವು ವೆಯ್ಟ್ ಲಾಸ್ಗೆ ತೊಗೊಂಡಾಗ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಆ್ಯಂಡ್ ಯಾರಿಗೆಲ್ಲ ಸ್ಟ್ರೆಸ್ ಇರುತ್ತೆ ಆ್ಯಂಡ್ ನಿದ್ದೆ ಬರ್ತಿರಲ್ಲ, ಸೊ ಅಂಥವ್ರಿಗೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗೋವಂಥ ಒಂದು ವೆಯ್ಟ್ ಲಾಸ್ ಡ್ರಿಂಕ್ನ ತೋರಿಸ್ತೀನಿ. ಇದನ್ನು ನೀವು ರೆಗ್ಯುಲರ್ ಆಗಿ ತೊಗೊಂಡ್ರೆ ಜಸ್ಟ್ ಒಂದು 10 ದಿನ ನೀವು ತೊಗೊಂಡು ನೋಡಿ, ದಿನ ನೈಟು. ಆ್ಯಂಡ್ ಇದ್ರ ಜೊತೆಗೆ ಹೆಲ್ದಿ ಡಯಟ್ನ ಫಾಲೋ ಮಾಡಿಕೊಂಡು ನೋಡಿ, 10 ದಿನದಲ್ಲಿ ಎಷ್ಟೊಂದು ವೆಯ್ಟ್ ಲಾಸ್ ರಿಸಲ್ಟ್ಸ್ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಮೇಯ್ನಾಗಿ ಇಂಚ್ ಲಾಸ್ ರಿಸಲ್ಟ್ಸು ಬರುತ್ತೆ. ಅಂದರೆ ಬೆಲ್ಲಿ ಫ್ಯಾಟ್ ಇರ್ಬೋದು, ಜೊತೆಗೆ ಶೋಲ್ಡರ್ ಹತ್ರ ಆ್ಯಂಡ್ ನೆಕ್ ಹತ್ರ ಇರೋವಂಥ ಫ್ಯಾಟು, ಆ್ಯಂಡ್ ನೆಕ್ಸ್ಟು ಈ ಥರ ಕೈ ಎಲ್ಲ ತುಂಬ ಗಿದೆ ಅಂತ ಹೇಳ್ತಿರ್ತೀರಲ್ಲ, ಸೊ ಆ ಥರದ ಫ್ಯಾಟು ಎಲ್ಲನೂ ತುಂಬ ಕಡಿಮೆ ಆಗುತ್ತೆ. ಹೇಳಿದ್ನಲ್ಲ, ಜಸ್ಟ್ 10 ಡೇಸ್ ಈ ಡ್ರಿಂಕ್ನ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ಸ್ ಯಾವ ರೀತಿಯಾಗಿ ಬರುತ್ತೆ ಅಂತ. ಸೊ ಆ ಒಂದು ಸೂಪರ್ ವೆಯ್ಟ್ ಲಾಸ್ ಡ್ರಿಂಕ್ನ, ಬೆಡ್ ಟೈಮ್ ವೆಯ್ಟ್ ಲಾಸ್ ಡ್ರಿಂಕ್ನ ತೋರಿಸ್ತೀನಿ. ಈ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಬನ್ನಿ. ನಾನು ಅವಾಗೆ ತಿಳಿಸಿದ್ನಲ್ಲ, ಈ ವ್ಲಾಗ್ನ ಈವ್ನಿಂಗಿಂದ ಶೂಟ್ ಮಾಡ್ಕೊಂಡಿದ್ದೆ, ಬಟ್ ಮಧ್ಯಾಹ್ನ ಏನು ಬರೀ ರೆಸಿಪೀಸ್ನಷ್ಟೇ ಶೂಟ್ ಮಾಡ್ಕೊಂಡಿದ್ದೆ. ಅದನ್ನು ನೋಡಿ ನಾನು ಕೈಯಲ್ಲಿ ಇಟ್ಕೊಂಡೇ ಶೂಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಯಾಕೋ ಮಾರ್ನಿಂಗಿಂದ ನನಗೆ ವ್ಲಾಗ್ನ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಹಾಗಾಗಿ ಮಾರ್ನಿಂಗಿಂದ ಏನು ಶೂಟ್ ಮಾಡಿರಲಿಲ್ಲ, ಬಟ್ ಈ ರೆಸಿಪಿನ ನಾನು ನಿಮಗೆ ತೋರಿಸ್ಬೇಕಿತ್ತು, ಹಾಗಾಗಿನೇ ಶೂಟ್ ಮಾಡಿಕೊಂಡೆ. ಇದು ಬಂದುಬಿಟ್ಟು ಹೆಸರು ಕಾಳನ್ನ ಚೆನ್ನಾಗಿ ಮೊಳಕೆ ಬರ್ಸಿದ್ದೀನಿ. ಪ್ರೋಟೀನ್ ಡಬಲ್ ಇರುತ್ತೆ ಅಂತ ನಾನು ತುಂಬ ಸಲ ಹೇಳಿದ್ದೀನಿ. ಬರೀ ಹೆಸರು ಕಾಳಲ್ಲಿ ಪ್ರೋಟೀನ್ ಇರುತ್ತೆ, ಬಟ್ ಅದನ್ನು ಮೊಳಕೆ ಬರೆಸಿ ಈ ಥರ ಸ್ಪ್ರೌಟೆಡ್ನಾಗ ತೊಗೊಂಡಾಗ ಅದರಲ್ಲಿ ಡಬಲ್ ಇರುತ್ತೆ ಪ್ರೋಟೀನು. ಸೊ ಈ ಹೆಸರು ಕಾಳು ಪಲ್ಯನ, ಮೊಳಕೆ ಬರೆಸಿರೋಂಥ ಈ ಹೆಸರು ಕಾಳು ಪಲ್ಯನ ನಾನು ಸಿಂಪಲ್ಲಾಗಿ ಜಸ್ಟ್ ಒಂದು 5 ನಿಮಿಷದಲ್ಲೇ ಯಾವ ಥರ ಮಾಡ್ತೀನಿ. ಆ್ಯಂಡ್ ಆಯಿಲ್ ತುಂಬ ಕಡಿಮೆ ಹಿಡಿಯುತ್ತೆ ಈ ಥರ ನಾವು ಮಾಡ್ಕೊಂಡಾಗ. ಸೊ ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ, ಫಸ್ಟು ಕಾಳುಗಳನ್ನ ಹಬೆಯಲ್ಲಿ ಬೇಯಿಸ್ಕೊಂಡಿದ್ದೀನಿ ಸ್ಟೀಮಲ್ಲಿ. ನೀವು ಇಡ್ಲಿ ಪಾತ್ರೆಯಲ್ಲಾದರೂ ಈ ಥರ ಇಡ್ಲಿ ಪ್ಲೇಟಲ್ಲಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಜಸ್ಟ್ ಒಂದು 5 ಮಿನಿಟ್ಸ್ 4ರಿಂದ 5 ನಿಮಿಷ ಇದನ್ನು ಕುದಿಸ್ಕೊಂಡ್ರೂ ಸಾಕು. ಇಲ್ಲ ಅಂತಂದರೆ ಈ ಥರ ಏನಾದರೂ ಸ್ವಲ್ಪ ಸ್ಟೀಮ್ ಮಾಡೋ ಥರ ಏನಾದರೂ ಬೌಲ್ಸ್ ಇದ್ದು ಅದನ್ನು ನೀವು ಒಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಲೀಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಹೇಳಿದ್ನಲ್ಲ, ಒಂದು 4ರಿಂದ 5 ನಿಮಿಷ ಕುದಿಸ್ಕೊಂಡ್ರೂ ಚೆನ್ನಾಗಿ ಬೆಂದ್ಬಿಡುತ್ತೆ. ಅದರಲ್ಲಿರುವಂಥ ಪೋಷಕಾಂಶಗಳು ಲೈಕ್ ನಾವು ಬೇಯಿಸಿದಾಗ ಹೋಗದೇ ಇರೋ ಥರ ಈ ಒಂದು ಮೆಥಡ್ನ ಫಾಲೋ ಮಾಡಿ. ಆದರೆ ನಾನು ಆ ಥರ ಬೇಯಿಸ್ಕೊಂಡಿರೋವಂಥ ಕಾಳನ್ನ ತೆಗೆದಿಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ನಾನು ಏನು ಮಾಡ್ತೀನಿ ಅಂದರೆ, ತುಂಬ ಸಿಂಪಲ್ಲಾಗಿ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಒಂದು ದೊಡ್ಡ ಈರುಳ್ಳಿನ, ಒಂದು 2 ಈರುಳ್ಳಿನ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಆಮೇಲೆ ಅದಕ್ಕೆ 1 ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಇವೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ಕರಿಬೇವು, ಸ್ವಲ್ಪ ಜೀರಿಗೆ, ನೆಕ್ಸ್ಟ್ ಬಂದುಬಿಟ್ಟು ಬೆಳ್ಳುಳ್ಳಿ, ಸೊ ಇವು 3 ನಾನು ಸ್ವಲ್ಪ ಕ್ರಷ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ. ಇದರಿಂದ ನಮಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದಕ್ಕೆ ಬೇಕಾಗುವಂಥದ್ದು ಉಪ್ಪು, ಅರಿಶಿನ, ಖಾರ, ಧನಿಯಾ ಪುಡಿ ಎಲ್ಲನೂ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಒಂದು 2 ನಿಮಿಷ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡು ಬಿಡ್ತೀನಿ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು. ಸೊ ಇಷ್ಟೇ ನೋಡಿ, ಈ ಕಾಳು ಪಲ್ಯನ ತುಂಬ ಸಿಂಪಲ್ಲಾಗಿ ಆ್ಯಂಡ್ ತುಂಬ ನ್ಯೂಟ್ರಿಷಿಯಸ್ ಇರೋ ಥರ ನಾವು ಯಾವ ರೀತಿಯಾಗಿ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ. ಇದನ್ನು ನಾನು ಮಧ್ಯಾಹ್ನ ತೊಗೊಂಡಿದ್ದೆ. ಇದ್ರ ಜೊತೆಗೆ ಒಂದು ಜೋಳದ ರೊಟ್ಟಿ ತೊಗೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಮೊಸರು, ಜೊತೆಗೆ ಸ್ವಲ್ಪ ಸೌತೆಕಾಯಿ ಮತ್ತು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಮಧ್ಯಾಹ್ನದ ಊಟ ಬಂದುಬಿಟ್ಟು ಇದು ಮಾಡಿದ್ದೆ. ಇಲ್ಲಿ ತೋರಿಸ್ತಿರೋದು ಈವ್ನಿಂಗ್ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಅಂತ ಹೇಳಿದ್ನಲ್ಲ, ಒಂದು ತುಂಬ ಹೆಲ್ದಿ ಆ್ಯಂಡ್ ಕ್ವಿಕ್ಕಾಗಿ ಮಾಡೋವಂಥ ರೆಸಿಪಿನ, ಸ್ನ್ಯಾಕ್ ರೆಸಿಪಿನ ತೋರಿಸ್ತೀನಿ. ಆರಾಧ್ಯನಿಗೂ ಲಡ್ಡುನಿಗೂ ತುಂಬಾ ಇಷ್ಟ, ಮಕ್ಕಳಿಗೂ ಕೊಡ್ಬೋದು. ಆ್ಯಂಡ್ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೊಳ್ತಿರ್ತೀರ ಅಂಥವ್ರು ಈ ಮಖಾನ ಕೇಳಿರ್ತೀರ ನೀವು, ಫಾಕ್ಸ್ ನಟ್ಸ್ ಅಂತಲೂ ಕರೀತಾರೆ, ಕಮಲದ ಬೀಜ. ಸೊ ಇವುಗಳನ್ನ ನಾವೇನು ಮಾಡ್ಬೋದು ಅಂತಂದರೆ, ವೆಯ್ಟ್ ಲಾಸ್ ಟೈಮಲ್ಲಿ ಆ್ಯಸ್ ಎ ಸ್ನ್ಯಾಕ್ಸ್ ಆಗಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಫಿಲ್ಲಿಂಗೂ ಇರುತ್ತೆ ಆ್ಯಂಡ್ ಹೈ ಕ್ಯಾಲ್ಶಿಯಮ್, ಹೈ ಪ್ರೋಟೀನು, ಜೊತೆಗೆ ಲೋ ಕ್ಯಾಲೋರಿ. ಸೊ ಲೋ ಕ್ಯಾಲೋರಿ ಇರುವಂಥ ಫುಡ್ಡು ವೆಯ್ಟ್ ಲಾಸ್ ಟೈಮಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನಾನು ಏನು ಮಾಡ್ತೀನಿ ಅಂದರೆ, ಫಸ್ಟು ಈ ಥರ ಸ್ವಲ್ಪ ಜಾಸ್ತಿನೇ ಸ್ಟೋರ್ ಮಾಡಿ ಇಟ್ಕೊಳ್ಳೋ ಥರ, ನಾನು ಹೇಳಿದ್ನಲ್ಲ ಲಡ್ಡುಗೂ ಆರಾಧೆಗೂ ತುಂಬಾ ಇಷ್ಟ.
ಈ ಥರ ಡ್ರೈ ರೋಸ್ಟ್ ಮಾಡ್ಕೊತೀನಿ. ಜಸ್ಟ್ ಹುರ್ಕೋಬೇಕು, ಒಂದು 4-5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ಬಿಟ್ಟು ಅದಕ್ಕೆ ಕೊನೆಯದಾಗಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ತುಪ್ಪನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಸಾಲ್ಟೆಡ್ ತೆಗೆದಿಟ್ಕೊಳ್ತೀನಿ ಆ್ಯಂಡ್ ಸ್ವಲ್ಪ ಸಿಹಿ ಥರ ಕ್ಯಾರಮೆಲ್ ಪಾಪ್ಕಾರ್ನ್ ಬರುತ್ತಲ್ಲ ಅದೇ ಥರ ಕ್ಯಾರಮೆಲ್ ಮಖಾನ ಮಾಡೋಣ ಅಂಥೇಳಿ ಇಲ್ಲಿ ನಾನು ಪಾಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸೊ ಪಾಕಕ್ಕೇನಿಲ್ಲ, ಒಂದು ಸ್ವಲ್ಪ ಬೆಲ್ಲ ತೊಗೊಂಡು ಅದಕ್ಕೆ ಒಂಚೂರು ನೀರು ಹಾಕ್ಕೊಂಡ್ಬಿಟ್ಟು ಒಂದು 2 ನಿಮಿಷ ಅದನ್ನು ಕುದಿಸ್ಕೊಳ್ಳಿ. ಸೊ ಈ ರೀತಿ ಪಾಕ ರೆಡಿ ಆದಮೇಲೆ ನಾವು ಮೊದಲೇ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ತುಪ್ಪದಲ್ಲಿ, ಅಂದರೆ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಈ ಪಾಕನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಬೇಕು ಅಷ್ಟೇ. ಇದಕ್ಕೆ ಬೇಕಿದ್ರೆ ನೀವು ಹುರಿದಿರೋ ಅಂಥ ಎಳ್ಳು ಹಾಕ್ಕೊಳ್ಬೋದು ಅಥವಾ ಗಸಗಸೆನೂ ಹಾಕ್ಕೊಳ್ಬೋದು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಥರ ರೆಡಿ ಮಾಡಿಕೊಂಡು ನಾವು ಫುಲ್ ಕಂಪ್ಲೀಟ್ ಆರಿದ್ಮೇಲೆ ಅದನ್ನು ಒಂದು ಏರ್ ಟೈಟ್ ಬಾಕ್ಸಿಗೆ ತೆಗೆದಿಟ್ಕೊಂಡು ಬಿಡ್ಬೋದು. ನಾನು ಇದರಲ್ಲಿ 2 ಸಪ್ರೇಟ್ ಮಾಡಿ ಇಟ್ಕೊಂಡು ಸಾಲ್ಟೆಡ್ ಸಪ್ರೇಟು ಮತ್ತು ಈ ಥರ ಸ್ವೀಟ್ ಸಪ್ರೇಟ್ ಮಾಡಿ ಇಟ್ಕೊಳ್ತೀನಿ. ಹಾಯ್ ಮಾಡಿ, ಹಾಯ್ ಹಾಯ್ ಮಾಡಿ, ಪಪ್ಪಿ ಕೊಡು, ಪಪ್ಪಿ ಪಪ್ಪಿ ಪಪ್ಪಿ. ಆ್ಯಂಡ್ ಈಗ ನಾನು ನೈಟ್ ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ವೆಯ್ಟ್ ಲಾಸ್ ನಾನು ಜರ್ನಿ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ರಿಯಲಿಸ್ಟಿಕ್ ಆಗಿ ಆ್ಯಂಡ್ ನನಗೆ ತುಂಬ ಈಸಿಯಾಗಿ ಯಾವ ಥರ ಮೇಂಟೈನ್ ಮಾಡ್ಬೋದು, ಮ್ಯಾನೇಜ್ ಮಾಡ್ಬೋದು ಅದನ್ನು ನೋಡ್ಕೊಂಡ್ಬಿಟ್ಟು ಮನೆಯಲ್ಲಿ ಇರೋವಂಥದ್ದನ್ನೇ ನಾನು ಅಡ್ಜಸ್ಟ್ ಮಾಡ್ಕೊಂಡು ತೊಗೊಳ್ತಾ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ. ಸೊ ಅದೇ ತುಂಬ ಜನಕ್ಕೆ ಇಷ್ಟ ಆಗ್ತಾ ಇದೆ ಆ್ಯಂಡ್ ಅವ್ರಿಗೂ ಇಷ್ಟೇನಾ, ತುಂಬ ಈಸಿಯಾಗಿ ನಾವು ವೆಯ್ಟ್ ಲಾಸ್ ಮಾಡ್ಕೋಬೋದಲ್ಲ ಅಂತ ಅವ್ರಿಗೂ ಅನಿಸಿ ಮಾಡ್ತಾ ಇದ್ದಾರೆ ಆ್ಯಂಡ್ ತುಂಬ ಒಳ್ಳೆ ರಿಸಲ್ಟ್ಸೂ ಬರ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಕಮೆಂಟ್ಸಲ್ಲಿ ಎಷ್ಟೊಂದು ಜನ ಅಷ್ಟು ವೆಯ್ಟ್ ಲಾಸ್ ಆಗಿದೆ, ಇಷ್ಟು ವೆಯ್ಟ್ ಲಾಸ್ ಆಗಿದೆ ಅಂತ ಹೇಳ್ತಿರ್ತೀರಾ. ಸೊ ಅದಕ್ಕೆ ನಾನು ನನಗೆ ಯಾವ ಥರ ಈಸಿ ಆಗುತ್ತೆ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಮೋಸ್ಟ್ ಆಫ್ ದ ಹೌಸ್ ವೈಫ್ಗೆ ಮನೆಯಲ್ಲಿ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಮಕ್ಕಳಿಗೆ ಓದಿಸೋದಿರುತ್ತೆ, ಈವ್ನಿಂಗ್ ಟೈಮ್ ಆದರೆ ಸಾಕು ಕೆಲಸಗಳು, ಅಡುಗೆಗಳು ಅದು ಇದು ಅಂತ. ಸೊ ಆ ಟೈಮಲ್ಲಿ ನಾವು ನಮಗೆ ಸಪ್ರೇಟ್ ಮಾಡ್ಕೊಂಡು ತೊಗೊಳೋದಕ್ಕೆ ತುಂಬ ಕಷ್ಟ. ಸೊ ಆಲ್ರೆಡಿ ತುಂಬಾ ತೋರಿಸಿದ್ದೀನಿ ಈ ಥರ ರೆಸಿಪೀಸ್ನ, ಅಂದರೆ ನಾನು ಲೆಫ್ಟ್ ಓವರ್ ಮನೆಯಲ್ಲಿ ಇರೋವಂಥದ್ದನ್ನೇ ನಾನು ಮತ್ತೆ ಉಳಿದಿರೋವಂಥದ್ದನ್ನೇ ನಾವು ಯಾವ ರೀತಿಯಾಗಿ ರೀಯೂಸ್ ಮಾಡಿಕೊಂಡು ವೆಯ್ಟ್ ಲಾಸ್ಗೆ ರೆಡಿ ಮಾಡ್ಕೋಬೋದು ಅನ್ನೋದನ್ನ. ಸೊ ಅದೇ ಥರ ಇವತ್ತು ಒಂದು ವೆಯ್ಟ್ ಲಾಸ್ ತುಂಬಾ ಹೈ ಪ್ರೋಟೀನ್ ಎಫೆಕ್ಟಿವ್ ಆಗಿರೋಂಥ ಒಂದು ವೆಯ್ಟ್ ಲಾಸ್ ಡಿನ್ನರ್ನ ತೋರಿಸ್ತಾ ಇದ್ದೀನಿ. ಇದಕ್ಕೇನು ಮಾಡಿದ್ದೀನಿ ಅಂದರೆ ಒಂದು ಅರ್ಧ ಕಪ್ಪಷ್ಟು ಸೋಯಾ ಚಂಕ್ಸ್ ಏನಿದಾವಲ್ಲ, ಇದು ಬಂದುಬಿಟ್ಟು ಥೈರಾಯ್ಡ್ ಇರೋರು ಅವಾಯ್ಡ್ ಮಾಡಬೇಕು ಆ್ಯಂಡ್ ಹೈ ಪ್ರೋಟೀನು. ಸೊ ಯಾರೆಲ್ಲ ನಾನ್ ವೆಜ್ ತಿನ್ನಲ್ಲ, ವೆಜಿಟೇರಿಯನ್ಸ್ ಇರ್ತಾರೆ ಅಂದರೆ ಕಂಪಲ್ಸರಿ ನಿಮ್ಮ ಡಯಟಲ್ಲಿ ಇದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ವಾರದಲ್ಲಿ ಒಂದು 2-3 ಸಲ ಆದರೂ ತೊಗೊಳ್ಳಿ, ತುಂಬ ಹೈ ಪ್ರೋಟೀನ್ ಇರೋವಂಥದ್ದು. ಅದನ್ನು ಒಂದು ಅರ್ಧ ಕಪ್ ತೊಗೊಂಡ್ಬಿಟ್ಟು ಒಂದು 15 ನಿಮಿಷ ನೀರಲ್ಲಿ ಹಾಕಿ ಕುದಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡು ಅದನ್ನು ಕ್ವೀಸ್ ಮಾಡಿಬಿಟ್ಟು 2-3 ಸಲ ನೀರಲ್ಲಿ ವಾಶ್ ಮಾಡಿ ಕ್ವೀಸ್ ಮಾಡಿ ನೀರು ಇಲ್ದಂಗೆ ಚೆನ್ನಾಗಿ ಅದನ್ನು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಈಗೇನು ಮಾಡಬೇಕು ಅಂತಂದರೆ ನಾನು ಒಂದು ಪ್ಯಾನಲ್ಲಿ ಒಂದೇ 1 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡ್ಬಿಟ್ಟು 1 ಟೀ ಸ್ಪೂನ್ಗಿಂತ ಕಡಿಮೆ, ತುಂಬ ಕಡಿಮೆ, ಜಸ್ಟ್ ಸ್ವಲ್ಪ ಅಂಟ್ಕೊಳ್ಳದೆ ಇರೋ ಥರ ಹಾಕಿ ಈ ಸೋಯಾ ಚಂಕ್ಸ್ನ ಕುದಿಸ್ಕೊಂಡಿರೋಂಥ ಸೋಯಾ ಚಂಕ್ಸ್ನ ಅದರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂಚೂರು ಉಪ್ಪು ನಿಮ್ಗೆ ಬೇಕಿದ್ರೆ ಏನಾದರೂ ಸ್ಪೈಸಸ್ ಇಷ್ಟ ಆದರೆ ಅದನ್ನ ಆ್ಯಡ್ ಮಾಡಿಕೊಂಡು ಹಸಿ ವಾಸನೆ ಒಂಚೂರು ಹೋಗಬೇಕು ಅಷ್ಟೇ. 2 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು. ಆಮೇಲೆ ನಾನು ಮಧ್ಯಾಹ್ನ ಮಾಡಿಟ್ಕೊಂಡಿದ್ನಲ್ಲ ಕಾಳು ಪಲ್ಯ, ಅದನ್ನು ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ. ಸೊ ಇಷ್ಟೇ, ತುಂಬ ಸಿಂಪಲ್ ಅಲ್ಲ, ಎಷ್ಟು ಈಸಿಯಾಗಿ ಮಾಡ್ಕೋಬೋದು ವೆಯ್ಟ್ ಲಾಸ್ಗೆ. ಅದೇ ಥರ ಎಫೆಕ್ಟಿವ್ ಆಗಿ ವರ್ಕ್ ಆಗುವಂಥ ಈ ವೆಯ್ಟ್ ಲಾಸ್ ಡಿನ್ನರು. ಸೊ ಇದನ್ನು ನಾನು ಆ್ಯಸ್ ಎ ಡಿನ್ನರ್ ಆಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈಗ ಮಲ್ಗೋದಕ್ಕೂ ಮುಂಚೆ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ. ನೈಟ್ ಟೈಮು ನೀವು ಏನು ಅಪ್ಲೈ ಮಾಡ್ಕೊಂಡಿಲ್ಲ ಅಂದರೂ ಒಂದು ಒಳ್ಳೆ ನಮ್ಮ ಸ್ಕಿನ್ನ ರಿಪೇರ್ ಮಾಡೋವಂಥ ಒಂದು ನೈಟ್ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಳಿ. ಸೊ ದಟ್ ಯಾಕಂದರೆ ನಾವು ಈ ಮಲ್ಕೊಂಡಾಗೆ ತುಂಬ ಚೆನ್ನಾಗಿ ನಮ್ಮ ಸ್ಕಿನ್ ಹೀಲ್ ಆಗೋದು. ಸೊ ನಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ ಪ್ರಾಡಕ್ಟ್ಸ್ನ ನಾವು ಯೂಸ್ ಮಾಡಿದ್ರೆ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ನೀವು ತುಂಬ ಜನ ಕೇಳ್ತಿರ್ತೀರಾ ನೀವು ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ ಯಾವುವು ಅಂತ. ಸೊ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ತುಂಬ ದಿನದಿಂದ ನನಗೆ ಸ್ಕಿನ್ ಇಶ್ಯೂಸ್ ಇತ್ತು, ಹಾಗಾಗಿ ನಾನು ಕ್ಯೂರ್ ಸ್ಕಿನ್ ಆ್ಯಪಲ್ಲಿ ನಾನು ಕನ್ಸಲ್ಟೇಷನ್ ತೊಗೊಂಡು ನನ್ನ ಸ್ಕಿನ್ಗೆ ಮ್ಯಾಚ್ ಆಗುವಂಥ ಪ್ರಾಡಕ್ಟ್ಸ್ನ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಸೊ ನನಗೆ ಏನೇನೆಲ್ಲ ಇಶ್ಯೂಸ್ ಇದಾವಲ್ಲ ಅವ್ರಿಗೆ ಮೆನ್ಷನ್ ಮಾಡಿದ್ದೀನಿ. ಸೊ ಎಕ್ಸಾಕ್ಟಾಗಿ ನನ್ನ ಪ್ರಾಬ್ಲಮ್ಸ್ಗೆ ಸಾಲ್ವ್ ಮಾಡುವಂಥ ಪ್ರಾಡಕ್ಟ್ಸ್ನ ಕೊಟ್ಟಿದ್ದಾರೆ ನನಗೆ. ಸೊ ಲೈಕ್ ಇದರಲ್ಲಿ ನನಗೆ ನೈಟ್ ಸ್ಕಿನ್ ಕೇರ್ ರೊಟೀನು ಇನ್ಕ್ಲೂಡ್ ಆಗಿದೆ, ಮಾರ್ನಿಂಗ್ ಸ್ಕಿನ್ ಕೇರ್ ರೊಟೀನು ಇನ್ಕ್ಲೂಡ್ ಆಗಿದೆ. ನನಗೆ ಒಂದು ಫೇಸ್ ವಾಶ್ ಕೊಟ್ಟಿದ್ದಾರೆ. ಸೊ ಇದರಿಂದ ಈಗ ನಾನು ಮುಖ ತೊಳ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಈಗ ನೆಕ್ಸ್ಟ್ ನನ್ನ ನೈಟ್ ಸ್ಕಿನ್ ಕೇರ್ ರೊಟೀನಲ್ಲಿ ಇವೆರಡು, ಒಂದು ಬಂದುಬಿಟ್ಟು
ಕೊಲಾಜನ್ ಬೂಸ್ಟ್ ಸಿರಮು. ಸೊ ನೆಕ್ಸ್ಟ್ ಬಂದುಬಿಟ್ಟು ನನಗೆ ಒಂದು ಸಿರಮೈಡ್ ಕ್ರೀಮು. ಸೊ ಇವೆರಡು ನನಗೆ ನೈಟ್ ಟೈಮು ಅಪ್ಲೈ ಮಾಡಿ ಕೊಲಾಜನ್ ಬೂಸ್ಟ್ ಸಿರಮ್ನ ಒಂದು 3 to 4 ಡ್ರಾಪ್ಸ್ನ ತಗೋ. ಸೊ ನಾನು ಆಲ್ರೆಡಿ ತಿಳಿಸಿದ್ದೀನಿ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ನಾವು ಯಾವ ರೀತಿಯಾಗಿ ಪರ್ಚೇಸ್ ಮಾಡಬೇಕು ಅಂತ. ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ಆ ಲಿಂಕ್ ಥ್ರೂ ನೀವು ಪರ್ಚೇಸ್ ಮಾಡ್ಬೋದು. ಅದರಲ್ಲಿ ಪ್ರತಿಯೊಂದು ಡೀಟೇಲ್ಸು ಕೇಳುತ್ತೆ. ಅಂದರೆ ನೀವು ಏನಾದರೂ ಮೆಡಿಕೇಷನ್ಸ್ ತೊಗೊಳ್ತಾ ಇದ್ದೀರಾ, ಏನಾದರೂ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀರಾ, ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀರಾ, ಇಲ್ಲಾಂದರೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದಾವೆ, ಸೊ ಪ್ರತಿಯೊಂದನ್ನು ಕೇಳಿಬಿಟ್ಟು ನಮಗಿರುವಂಥ ಸ್ಕಿನ್ ಪ್ರಾಬ್ಲಮ್ಸ್ನೆಲ್ಲ ವಿಚಾರಿಸಿ ಎಕ್ಸಾಕ್ಟಾಗಿ ನಮಗೆ ಮ್ಯಾಚ್ ಆಗುವಂಥ ಪ್ರಾಡಕ್ಟ್ಸ್ನ ಅವರು ಪ್ರಿಸ್ಕ್ರೈಬ್ ಮಾಡ್ತಾರೆ. ಅದನ್ನು ಅಷ್ಟೇ ಸರ್ಟಿಫೈಡ್ ಡರ್ಮೋಟಾಲಜಿಸ್ಟೇ ನಮಗೆ ಎಲ್ಲ ಪ್ರಿಸ್ಕ್ರೈಬ್ ಮಾಡೋದು. ಸೊ ಈಗ ನಾನು ಸಿರಮ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಸಿರಮೈಡ್ ಕ್ರೀಮು. ಸೊ ಎಲ್ಲರಿಗೂ ಒಂದೇ ಥರ ಇರಲ್ಲ ಪ್ರಾಡಕ್ಟ್ಸು. ಮೊದಲೇ ನಾನು ತಿಳಿಸಿದ್ದೀನಿ, ನಾನು ಯೂಸ್ ಮಾಡೋಂಥ ಪ್ರಾಡಕ್ಟ್ಸೇ ಎಲ್ಲರೂ ಯೂಸ್ ಮಾಡಿದ್ರೆ ಖಂಡಿತ ರಿಸಲ್ಟ್ಸ್ ಬರೋದಿಲ್ಲ. ಆಮೇಲೆ ಇನ್ನೊಂದೇನು ಗೊತ್ತಾ, ಈ ಕ್ಯೂರ್ ಸ್ಕಿನ್ ಆ್ಯಪಲ್ಲಿ ಒಂದ್ಸಲ ಪ್ರಾಡಕ್ಟ್ಸನ್ನು ನಾವು ಪರ್ಚೇಸ್ ಮಾಡಿದರೆ ಎವ್ರಿ 15 ಡೇಸ್ಗೆ ಒಂದು 10 ಡೇಸ್ಗೆ ಫಾಲೋ ಅಪ್ ಇರುತ್ತೆ. ಸೊ ಡಾಕ್ಟರ್ ಹತ್ರ ನಮ್ಗೆ ಏನೇ ಥರದ ಪ್ರಾಬ್ಲಮ್ಸ್ ಇದ್ರೂ ವಿಚಾರಿಸ್ಕೋಬೋದು ನಾವು. ಸೊ ನಂದು ಬಂದುಬಿಟ್ಟು ನೈಟ್ ಸ್ಕಿನ್ ಕೇರ್ ಇಷ್ಟೇ ನೋಡಿ, ತುಂಬ ಸಿಂಪಲ್ ಆ್ಯಂಡ್ ತುಂಬ ಎಫೆಕ್ಟಿವ್ ಆಗಿರುತ್ತೆ. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಎಫೆಕ್ಟಿವ್ ರಿಸಲ್ಟ್ಸ್ ಇದೆ ಇದರಿಂದ ಅಂತ. ಯಾರೆಲ್ಲ ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ರೆ ಡೆಫಿನೆಟ್ಲಿ ಒಂದ್ಸಲ ಟ್ರೈ ಮಾಡಿ. ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಮನೆಯಲ್ಲೇ ಕುತ್ಕೊಂಡು ಆರಾಮಾಗಿ ನಿಮ್ಮ ಸ್ಕಿನ್ ಇಶ್ಯೂಸ್ನ ಸಾಲ್ವ್ ಮಾಡ್ಕೋಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ನೀವೇನಾದರೂ ಪರ್ಚೇಸ್ ಮಾಡೋ ಟೈಮಲ್ಲಿ ಅಶ್ವಿನಿ 100 ಅಂತೇಳಿ ಈ ಕೂಪನ್ ಕೋಡ್ನ ನೀವು ಅಪ್ಲೈ ಮಾಡಿದರೆ ಇನ್ಸ್ಟ್ಯಾಂಟಾಗಿ ನಿಮಗೆ 100 ರೂಪೀಸ್ ಆಫೂ ಸಿಗುತ್ತೆ. ನಾನು ನಿಮಗೆ ಮೊದಲೇ ತಿಳಿಸಿದ್ನಲ್ಲ, ಒಂದು ಎಫೆಕ್ಟಿವ್ ಆಗಿರೋ ಬೆಡ್ ಟೈಮ್ ವೆಯ್ಟ್ ಲಾಸ್ ಡ್ರಿಂಕ್ನ ತೋರಿಸ್ತೀನಿ ಅಂತ. ಸೊ ಈಗ ಅದನ್ನು ನಾನು ಪ್ರಿಪೇರ್ ಮಾಡ್ಕೊಳ್ತೀನಿ, ಅದನ್ನು ನಾನು ನಿಮಗೂ ಶೇರ್ ಮಾಡ್ತೀನಿ. ಸೊ ಬನ್ನಿ. ಸೊ ನೈಟ್ ವೆಯ್ಟ್ ಲಾಸ್ ಡ್ರಿಂಕ್ನ ಯಾವ ರೀತಿಯಾಗಿ ಪ್ರಿಪೇರ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಸೊ 1 ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತೀನಿ ಒಂದು ಪ್ಯಾನಿಗೆ. ಒಂದು ದೊಡ್ಡ ಗ್ಲಾಸ್ ಅಷ್ಟು, ಒಂದು 300 ml ಅಷ್ಟು ನೀರನ್ನ ತೊಗೊಳ್ಳಿ. ನೆಕ್ಸ್ಟ್ ಇದಕ್ಕೆ 2 ಇಂಚಷ್ಟು ದಾಲ್ಚಿನ್ನಿ ಚಕ್ಕೆ ಆ್ಯಂಡ್ 2 ಏಲಕ್ಕಿ ತೊಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಮೇನ್ ಇಂಗ್ರೀಡಿಯೆಂಟು ಜಾಯಿಕಾಯಿ, ನಟ್ಮೆಗ್ ಅಂತಲೂ ಕರೀತಾರೆ. ಸೊ ಇದು ಬಂದುಬಿಟ್ಟು ನೈಟ್ ವೆಯ್ಟ್ ಲಾಸ್ ಡ್ರಿಂಕಲ್ಲಿ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುವಂಥ ಇಂಗ್ರೀಡಿಯೆಂಟು. ಸೊ ಇದು ಬಂದುಬಿಟ್ಟು ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚೆನ್ನಾಗಿ ಇದನ್ನು ತುರಿದಿಟ್ಕೊಂಡಿದ್ದೀನಿ. ಅಂದರೆ ಪೌಡರ್ ಮಾಡಿಕೊಂಡು ಯೂಸ್ ಮಾಡಬೇಕು. ಇದು ಮೇಯ್ನಾಗಿ ನಮ್ಮ ಬಾಡಿಯಲ್ಲಿರುವಂಥ ಟಾಕ್ಸಿನ್ಸ್ನೆಲ್ಲ, ಅಂದರೆ ವಿಷಪೂರಿತ ಅಂಶಗಳನ್ನೆಲ್ಲ ಹೊರಗಡೆ ಹಾಕೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸ್ಟ್ರೆಸ್ ಇರುತ್ತಲ್ಲ ಅದನ್ನು ಕಾಮ್ ಮಾಡುತ್ತೆ ಆ್ಯಂಡ್ ಸ್ಲೀಪ್ ಇಂಡ್ಯೂಸ್ ಮಾಡುತ್ತೆ. ಸೊ ನಿದ್ದೆ ಬರೋದಕ್ಕೆ ತುಂಬ ಒದ್ದಾಡ್ತಿರ್ತಾರಲ್ಲ, ಸೊ ಅಂಥವ್ರಿಗೆ ಆರಾಮಾಗಿ ನೈಟ್ ಟೈಮಲ್ಲಿ ಮಲಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಮೇಯ್ನಾಗಿ ಬಾಡಿಯಲ್ಲಿರುವಂಥ ಬ್ಯಾಡ್ ಕೊಲೆಸ್ಟ್ರಾಲ್ ಫ್ಯಾಟ್ನ ಕರಗಿಸ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಮಾಡುವಂಥ ಒಂದು ಇಂಗ್ರೀಡಿಯೆಂಟು. ಸೊ ಹಾಗಾಗಿನೇ ನಾನು ಹೇಳೋದು, ನೈಟ್ ಟೈಮಲ್ಲಿ ಕಂಪಲ್ಸರಿ ನಿಮ್ಮ ವೆಯ್ಟ್ ಲಾಸ್ ಡ್ರಿಂಕಲ್ಲಿ ಈ ನಟ್ಮೆಗ್ನ ಯೂಸ್ ಮಾಡಿ. ಡೆಫಿನೆಟ್ಲಿ ನೀವು ಒಳ್ಳೆ ರಿಸಲ್ಟ್ಸ್ ನೋಡ್ತೀರಾ. ಸೊ ನೆಕ್ಸ್ಟು ಕೊನೆಯದಾಗಿ ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇವೆಲ್ಲನೂ ಲೋ ಫ್ಲೇಮಲ್ಲೇ ಒಂದು 5 ನಿಮಿಷ ಕುದಿಸ್ಕೊಳ್ಳಿ. ಸೊ ಈ ಟೀನ ಬಿಸಿ ಬಿಸಿ ಇದ್ದಾಗೆ ನೀವು ಕುಡಿಬೇಕು. ನಿಮಗೆ ಬೇಕಿದ್ದರೆ ಇದರಲ್ಲಿ ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡ್ಕೊಳ್ಬೋದು. ಆ್ಯಂಡ್ ಊಟ ಆದಮೇಲೆ ಎಷ್ಟೊತ್ತು ಗ್ಯಾಪ್ ಬಿಟ್ಟು ನಾವು ಈ ವೆಯ್ಟ್ ಲಾಸ್ ಡ್ರಿಂಕ್ನ ತೊಗೋಬೇಕು, ಬೆಡ್ ಟೈಮ್ ಡ್ರಿಂಕ್ ಅಂತ ಅಂದರೆ ಊಟ ಆದಮೇಲೆ ಡೆಫಿನೆಟ್ಲಿ 1 ಅವರ್, ಮಿನಿಮಮ್ 1 ಅವರ್ ಆದರೂ ಗ್ಯಾಪ್ ಬಿಟ್ಟು ಈ ವೆಯ್ಟ್ ಲಾಸ್ ಡ್ರಿಂಕ್ನ ತೊಗೊಳ್ಳಿ. ಸೊ ಇದು ತೊಗೊಂಡಾದ್ಮೇಲೆ ಒಂದು 5-10 ನಿಮಿಷ ಆರಾಮ್ಸೆ ಒಂದು ಸ್ವಲ್ಪ ವಾಕ್ ಆದರೂ ಮಾಡಿ, ಏನಾದರೂ ಮನೇಲಿ ಕೆಲಸ ಇದು ಮಾಡ್ಕೊಂಡ್ಬಿಟ್ಟು ಮಲಗ್ಬೋದು. ಸೊ ಹೇಳಿದ್ನಲ್ಲ, ಸ್ಟ್ರೆಸ್ ಇರೋರಿಗೆ, ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರಿಗೆ ಬೆಸ್ಟ್ ಬೆಡ್ ಟೈಮ್ ಡ್ರಿಂಕ್. ತುಂಬ ಎಫೆಕ್ಟಿವ್. ಖಂಡಿತ ಟ್ರೈ ಮಾಡಿ, ನಿಮಗೆ ಯಾವ ಥರ ರಿಸಲ್ಟ್ಸ್ ಬರುತ್ತೆ ಅಂತ ನೀವೇ ಶಾಕ್ ಆಗ್ತೀರಾ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ನಿನ್ನೆ ವಿಡಿಯೋಕ್ಕೆ ತುಂಬ ಜನ ಕೇಳಿದ್ರಿ ಎಷ್ಟು ದಿನದಲ್ಲಿ ಸೌಮ್ಯ ಅವರು 20 kg ಕಡಿಮೆ ಮಾಡ್ಕೊಂಡಿದ್ದಾರೆ ಅಂತ. ಸೊ ನಾನು ಅವ್ರಿಗೆ ಕೇಳಿದ್ದೀನಿ, ಅವರು ಅಪ್ಡೇಟ್ ಮಾಡಿದ ತಕ್ಷಣ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ ಅದ್ರ ಬಗ್ಗೆ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.